ಎಸ್, ನಾನವನಲ್ಲ, ನಾನಂಥವನಲ್ಲ. ನನ್ನ ಮೇಲಿನ ಆರೋಪ ಸತ್ಯಕ್ಕೆ ದೂರ ಅಂತ ನಂಜನಗೂಡು ನಗರಸಭಾ ಅಧ್ಯಕ್ಷ ಶ್ರೀಕಂಠ ಸ್ಪಷ್ಟೀಕರಣ ನೀಡಿದ್ದಾರೆ. ನಗರಸಭೆ ಅಧ್ಯಕ್ಷ ಗಾದಿಯ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನಕಲಿ ಖಾತೆ ಮೂಲಕ ಅಕ್ರಮವಾಗಿ ಸರ್ಕಾರಿ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಎಂಬ ಬಿಜೆಪಿ ಸದಸ್ಯರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಗರಸಭೆ ಆಯುಕ್ತ ವಿಜಯ್ ಅವರೊಂದಿಗೆ ನಗರಸಭೆಯ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನನ್ನ ಮೇಲೆ ಬಿಜೆಪಿಯ ಕೆಲವು ಸದಸ್ಯರುಗಳು ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ನಂಜನಗೂಡು ಪತ್ರಕರ್ತರ ಭವನದಲ್ಲಿ ಗುರುವಾರ ಬಿಜೆಪಿ ಸದಸ್ಯರುಗಳಾದ ಅನಂತು ಹಾಗೂ ಮೀನಾಕ್ಷಿ ಎಂಬುವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಈ ವ್ಯಕ್ತಿಗಳು ಯಾರು ಎಂಬುದೇ ನನಗೆ ಗೊತ್ತಿಲ್ಲ. ನನ್ನ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ನನ್ನ ವಿರುದ್ಧ ಅಕ್ರಮದ ಆರೋಪ ಹೊರಿಸಿದ್ದಾರೆ. ಇದರಿಂದ ನನಗೆ ತೀವ್ರ ಬೇಸರವಾಗಿದ್ದು, ನನ್ನ ಮೇಲೆ ಆರೋಪ ಮಾಡಿರುವ ಇವರುಗಳ ಮೇಲೆ 10 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ತಿಳಿಸಿದ್ರು. ಆರೋಪ ಹೊರಿಸಿದರೆ ಪ್ರೆಸ್ ಮೀಟ್ ಮಾಡಿ ಅದು ಸುಳ್ಳು ಆರೋಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ವೈಯಕ್ತಿಕ ಕಾರಣಗಳಿಂದ ಅವರು ಸುಮ್ಮನೆ ಕ್ಷುಲ್ಲಕ ಕಾರಣಗಳಿಂದ ಅಧ್ಯಕ್ಷರಿಗೆ ಮತ್ತು MLA ಗೌರವ ತರಂತ ಕೆಲಸ ಮಾಡ್ತಾ ಇದ್ದಾರೆ. ಏನು ಆರೋಪ ಮಾಡಿದರೆ ಮೀನಾಕ್ಷಿ ಆಗಿರ್ಬೋದು, ಅವರಾಗಿರ್ಬೋದು, ಇದುವರೆಗೂ ನನ್ನ ಹತ್ರ ಯಾರು ಬಂದಿಲ್ಲ, ಈ ವಿಚಾರಗಳನ್ನು ಮಾತಾಡಿಲ್ಲ. ಸುಳ್ಳು ಕ್ರಿಯೇಟ್ ಮಾಡಿ ಕೆಲವು ವ್ಯಕ್ತಿಗಳು ಅನಂತ ಮತ್ತು ಇವೆಲ್ಲ ಉದ್ದೇಶಪೂರ್ವಕವಾಗಿ ಅವ್ರನ್ನ ಕರ್ಕೊಂಡೋಗಿ ಪ್ರೆಸ್ ಮೀಟ್ ಮಾಡಿ ನಮ್ಮ ಮೇಲೆ ಇದ್ದವಾದ ಆರೋಪ ಹೊರಿಸಿ ವ್ಯತ್ಯಾಸ ತರಬೇಕು ಅನ್ನೋದು ಒಂದು ದುರುದ್ದೇಶದಿಂದ ಅವರು ಈ ಥರ ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾವುದೇ ನಮ್ಮ ನಗರಸಭೆಯಲ್ಲಿ ನಮ್ಮ ಅವಧಿಲಿ ಯಾವುದೇ ಒಂದು ಇಲ್ಲಿಗಲ್ ಖಾತೆಗಳಾಗಿ ಮತ್ತು ರಾಜ್ಯದ ಕೆಲಸ ಮಾಡೋದಾಗಿ ಇತಿಹಾಸದಲ್ಲಿ ಮುಂದುವರಿಸಿ ಮಾಡಿ ಯಾವುದೇ ಆರೋಪ ಇಲ್ಲ. ಇದುವರೆಗೂ ವಿರೋಧ ಪಕ್ಷ ಇದ್ದು ಯಾವುದಾದ್ರು ಒಂದು ಸ್ಟ್ರೈಕ್ ಮಾಡಿದೆಯಾ ನಗರಸಭೆ ಒಳಗೆ? ಯಾವುದಾದ್ರು ಮೀಟಿಂಗಲ್ಲಿ ಯಾರೇನಾದ್ರು ಸ್ಟ್ರೈಕ್ ಮಾಡಿದಾರ? ಅಧ್ಯಕ್ಷ ಸರಿ ಇಲ್ಲ ಅಂತ ಯಾವುದೂ ಇಲ್ಲ. ಅಂದರೆ ವಿರೋಧ ಪಕ್ಷದವರು ಒಪ್ಕೊಂಡು ಹೋಗಿ ಎಲ್ಲೋ ಪ್ರೆಸ್ ಮೀಟ್ ಮಾಡ್ತಾರಂತಂದ್ರೆ ಇದ್ರ ಅರ್ಥ ತಾವೇ ತಿಳ್ಕೋಬೇಕಾಗುತ್ತೆ, ನೀವೇ ತಿಳ್ಕೋಬೇಕಾಗುತ್ತೆ. ಈ ವಿಚಾರವಾಗಿ ಶಾಸಕರು ಬಳಿನೂ ದೂರು ಸಲ್ಲಿಸಿದವ್ರೆ ಇಲ್ಲೇ ನಗರಸಭೆಯಲ್ಲೇನೆ ಸಲ್ಲಿಸಿದೆ. ದಾಖಲೆಗಳಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ, ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಡಿ, ತನಿಖೆ ಆಗಿ ಸುದೀರ್ಘವಾಗಿ ಚರ್ಚೆ ಆಗಿ ತನಿಖೆ ಆಗಿ ಯಾರು ಆರೋಪ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಿ. ಈಗ ಒಂದು ಪ್ರಶ್ನೆ, ಸಾರ್ವಜನಿಕ ವಲಯದಲ್ಲಿ ಈಗ ನಗರಸಭೆ ಅಧ್ಯಕ್ಷರಾಗಿ ಸುಮಾರು ದಿನ ಆಗಿದೆ. ಈ ಕಡೆ ಅಧಿಕಾರಾವಧಿ ಕೊನೆ ಅಂತ್ಯದಲ್ಲಿ ಆರೋಪ ಮಾಡೋದ್ರಿಂದ ಅವ್ರಿಗೇನು ಲಾಭ ಇದರಿಂದ ಅಂತ ಒಂದು ಪ್ರಶ್ನೆ ಮಾಡೋದಿದೆ. ಸ್ಟಾರ್ಟಿಂಗೇ ಮಾಡ್ಬೋದಿತ್ತು ನಿಮ್ಗೆ ಕೆಳಗೆ ಇಳಿಸೋಕ್ಕೆ, ಬಟ್ ಇನ್ನೇನು ಅಧಿಕಾರ ಮುಗಿಯೋ ಟೈಮಲ್ಲಿ ಆರೋಪ ಮಾಡ್ತಾ ಇದ್ದಾರಲ್ಲ. ಅದನ್ನೇ ಅವ್ರಿಗೆ ಎಲ್ಲ ಒಂದು ಅವ್ರ ಅವಧಿಲಿ ಯಾವುದೇ ಕಪ್ ಸಿಕ್ಕಿಲ್ಲದೆ ನಡ್ಕೊಂಡದ್ದು ಭಾಳ ನೋವಾಗಿದೆ. ಯಾವುದೇ ಗೊಂದಲ ಸಿಕ್ಕಿಲ್ಲ. ಈಗಲಾರು ಅವ್ರನ್ನ ಒಂದು ಆರೋಪ ಮಾಡಿ ಇಳಿಸಬೇಕು ಅನ್ನೋ ಒಂದು ಕಾರಣ ಅವ್ರ ದುರುದ್ದೇಶ. ಅಂದರೆ ನಿಮ್ಮ ಮಸಿ ಬಳಿಯೋಕೆ ಕೆಲಸ ಮಾಡ್ತಾ ಇರೋದು. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಅಧ್ಯಕ್ಷ? ಈಗ ಮೀನಾಕ್ಷಿ ಅನ್ನೋರು ಏನಿದ್ದಾರೆ ಅವ್ರ ಮೇಲೆ ಮತ್ತೆ ನನ್ನ ಮೇಲೆ ಆರೋಪ ಮಾಡಿರೋರಿಗೆ ಕೋರ್ಟ್ಗೂ ದಾವ ಬಿಡ್ತೀನಿ, ಡೆಫರ್ಮೇಷನ್ ಕೇಸ್ ಹಾಕ್ತೀನಿ. ಯಾಕಂದ್ರೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ನನಗೆ, ಸುಳ್ಳು ಆರೋಪ ಮಾಡಿದ್ದಾರೆ. ಎಷ್ಟು ಲಕ್ಷದ ಹಾಕ್ತೀರಾ? 10 ಲಕ್ಷಕ್ಕೆ ಡೆಫರ್ಮೇಷನ್ ಕೇಸ್ ಹಾಕ್ತೀನಿ. ನಗರಸಭೆ ಆಯುಕ್ತ ವಿಜಯ್ ಕೂಡ ಮಾತನಾಡಿ, ನಗರಸಭೆಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಅಧ್ಯಕ್ಷರ ವಿರುದ್ಧ ಮಾಡಿರುವ ಆರೋಪ ಸತ್ಯಕ್ಕೆ ದೂರ. ಯಾವುದೇ ದಾಖಲೆಗಳು ತಿದ್ದುಪಡಿಯಾಗಿಲ್ಲ. ದುರುದ್ದೇಶಪೂರ್ವಕವಾಗಿ ಕೆಲವರು ಆರೋಪ ಮಾಡಿದ್ದಾರೆ. ನಗರಸಭೆ ಆಯುಕ್ತನಾಗಿ ನನ್ನ ಗಮನಕ್ಕೆ ಬರದೆ ಈ ರೀತಿಯ ಯಾವುದೇ ಅಕ್ರಮಗಳು ಜರುಗಿಲ್ಲ. ಈ ಬಗ್ಗೆ ಯಾವುದೇ ಗೊಂದಲ ಮತ್ತು ಅನುಮಾನಗಳು ಬೇಡ ಅಂತ ಸ್ಪಷ್ಟೀಕರಣವನ್ನ ನೀಡಿದ್ರು. ಈ ಫಾರಂ 3 ಕೊಟ್ಟ ತಕ್ಷಣ ಇದು ಕ್ರಮಬದ್ಧ, ಇದೇ ಒರಿಜಿನಲ್ ರೆಕಾರ್ಡು ಅಂತಕ್ಕಂಥ ಭಾವನೆ ಇಲ್ಲ. ನೀವೇನ್ ದಾಖಲೆ ಕೊಟ್ಟಿರ್ತೀರಿ ಅದ್ರ ಮೇಲೆ ಒಂದು ಅಬ್ಸ್ಟ್ರಾಕ್ಟ್ ಕೊಡ್ತೀವಿ ಅಂತಾನೆ ಸರ್ಕಾರದ ಆದೇಶನ ಕೂಡ ಇದರಲ್ಲೇ ಪ್ರಿಂಟ್ ಆಗಿ ಪ್ರತಿಯೊಬ್ಬರಿಗೂ ಹೋಗ್ತಾ ಇದೆ. ಹಾಗಾಗಿ ನಮ್ಮ ನಗರಸಭೆಯಿಂದ ಹಿಂದೆ ಏನ್ ಖಾತೆ ಇತ್ತು ಆ ಖಾತೆಯನ್ನ ನಿಯಮಬದ್ಧವಾಗಿ ನಾವು ಮ್ಯಾನ್ಯುವಲ್ ಬುಕ್ ಅಲ್ಲಿ ಇದನ್ನ ಈ ಆಸ್ತಿಗೆ ನಾವು ವರ್ಗಾವಣೆ ಮಾಡಿ ಕೊಟ್ಟಿರ್ತೀವಿ ಹೊರತು ಬೇರೆ ವಿಚಾರಗಳು ಇದು ನಮಗೆ ಗೊತ್ತಿಲ್ಲ. ಮ್ಯಾನ್ಯುವಲ್ ಡಿಜಿಟಲ್ ಕೊಟ್ಟಿರ್ತೀವಿ, ಆಯ್ತಲ್ಲ, ಕೊಟ್ಟಿರ್ತೀವಿ. ಇದು ಅವರೇ ಸ್ವಯಂ ಅರ್ಜಿ ಹಾಕೋತಾರೆ, ಕರ್ನಾಟಕ ವನ್ನಲ್ಲಿ ಅಥವಾ ಗ್ರಾಮೀಣ ವನ್ನಲ್ಲಿ ಹಾಕೋತಾರೆ. ನಾವು ಚೆಕ್ ಮಾಡಿ ಹಿಂದೆ ಖಾತೆ ಇರ್ತದೆ, ನಾವು ಅದನ್ನ ಮಾಡ್ಕೊಡ್ತೀವಿ. ಸ್ಥಳ ಪರಿಶೀಲನೆ ಮಾಡೋದು, ಸ್ಥಳ ಪರಿಶೀಲನೆ ಹೊಸದಾಗ ಖಾತೆ ಮಾಡಿದ್ರೆ ಮಾಡ್ತೀವಿ. ಈಗ ನಾನು ಹೇಳೋದು, ನಮ್ ತಂದೆ ಹೆಸರಲ್ಲಿ ಜಮೀನ್ ಇರುತ್ತೆ, ನನ್ನ ಹೆಸರು ಖಾತೆ ಮಾಡಕ್ಕೆ ಸ್ಥಳ ಯಾಕೆ ಪರಿಶೀಲನೆ ಮಾಡ್ಬೇಕು? ಹೊಸದಾಗಿ ತಗೊಂಡಿದ್ರೆ, ಅದಕ್ಕೋಸಿ ಸೇರ್ಪಡೆ ಆಗಿದ್ರೆ ಅಥವಾ ಅದು ಭಾಗ ಆಗಿದ್ರೆ, ಡಿವೈಡ್ ಆಗಿದ್ರೆ ಮಾಡ್ತಾರೆ. ಅದು ನಿಮ್ಗೆ ಅರ್ಜಿ ಬರ್ಬೇಕು ಅವರಿಂದ ಒಂದು, ಅಥವಾ ಯಾರಾದ್ರೂ ತಕರಾರು ಕೊಟ್ರೆ ಸ್ಥಳಕ್ಕೆ ಹೋಗ್ತಾರೆ. ಯಾರಾದ್ರೂ ತಕರಾರು ಕೊಟ್ರೆ ಸ್ಥಳಕ್ಕೆ ಹೋಗ್ತಾರೆ, ಅಥವಾ ಇವರು ಮಾರಾಟ ಮಾಡಿದ್ರೆ ಸ್ಥಳಕ್ಕೆ ಹೋಗ್ತಾರೆ. ಮಾರಾಟನೂ ಇಲ್ಲ, ವೇಣುವರಸಿಯಿಂದ ವೇಣುವರ ಹೆಸರಿಗೆ ಮಾಡ್ತಕ್ಕಂಥದಕ್ಕೆ ಯಾಕೆ ಬೇಕಾಗಿಲ್ಲ ಸ್ಥಳ ಪರಿಶೀಲನೆ ಬೇಕು. 5, 6 ಸೈಟ್ ನಂಬರ್ನ 41, 42 ಅಂತ ಮಾಡಿದ್ದಾರೆ.
ದಾಖಲೆಗಳನ್ನ ತಿದ್ದಿ ಅಂತ ಆರೋಪ ಇದೆ. ಇಲ್ಲ, ಅದ್ರ ಬಗ್ಗೆ ನಾವು ಆತರ ಯಾವ್ದನ್ನು ತಿದ್ದಿ ಮಾಡಿರೋದಿಲ್ಲ. ಅದು ಅದಕ್ಕೆ ಅವಕಾಶನೂ ಇಲ್ಲ, ಸಾಧ್ಯನೂ ಇಲ್ಲ. ಹಿಂದೆ ಏನ್ ದಾಖಲೆ ಇತ್ತು ನಾನು ಹೇಳ್ತಾ ಇದ್ದೆಲ್ಲ ಇಷ್ಟೇ. ನಾವು ಮ್ಯಾನ್ಯುವಲ್ ಇತ್ತು ಬುಕ್ ಅಲ್ಲಿ, ಅದನ್ನ ಈ ಆಸ್ತಿಗೆ ದಾಖಲಾತಿ ಮಾಡಿದ್ದಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಇಲ್ಲ.